ಮಿಕ್ಸಪ್ ಎಲ್ಲ ರೆಡಿಯಾಗಿದೆ. ತಟ್ಟೆಗೆ ಹಾಕ್ಕೊಡ್ತೀನಿ, ತಿಂದ್ರಿ. ಇನ್ನು ಅದಕ್ಕೆ ಇಟ್ಬಿಡು. ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೈಟ್ ಊಟಕ್ಕೆ ಹೇಳ್ತಾಯಿದ್ದಲ್ಲ, 10 ರೂಪಾಯಿ ಕೊಟ್ಟು 4 ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಇದು ತೆಂಗಿನಕಾಯಿ ಪುಡಿ, ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ ಇಷ್ಟು ಹಾಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಧನಿಯಾ ಪೌಡ್ರು, ಖಾರದ ಪುಡಿ 2 ಹಾಕ್ಕೊಂಡು ರುಬ್ಕೊಳ್ಳೋದು, ಒಗ್ಗರಣೆ ಹಾಕೋದು, ಸಾಂಬಾರು ರೆಡಿ ಮಾಡಬೇಕು ಅಷ್ಟೇ. ಇದಿಷ್ಟು ಇವಾಗ ರುಬ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆಯನ್ನು ಹಾಕೋಣ. ಏನಿಲ್ಲ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ನುಗ್ಗೆಕಾಯಿ, ಮಸಾಲ ಹಾಕೋದು, ತೊಗರಿಬೇಳೆ ಹಾಕೋದು, ಉಪ್ಪು ಹಾಕೋದು, ಕೂಗ್ಸೋದು ಅಷ್ಟೇ ಫ್ರೆಂಡ್ಸ್. ಇನ್ನೇನು ಜಾಸ್ತಿ ಏನು ಕೆಲಸ ಇಲ್ಲ. ನುಗ್ಗೆಕಾಯಿ ಕಮ್ಮಿ ಇದೆ. ನೋಡ್ರಿ 4-5 ನುಗ್ಗೆಕಾಯಿ ಆಗುತ್ತೆ ಅಂದ್ಕೊಂಡು 1 ಟೈಮ್ ಅಲ್ಲ ಫ್ರೆಂಡ್ಸ್. ಇಷ್ಟೇ ಇರೋದು ನುಗ್ಗೆಕಾಯಿ. 4 ಜನಕ್ಕೂ 4 ಹಾಕೋಬೋದು. ಏನ್ ಬೇಬಿ? 4 ಜನಕ್ಕೂ 4 ನುಗ್ಗೆಕಾಯಿ. 5 ಬರುತ್ತೆ. ಪಲಾವ್ ಇದೆ ಫ್ರೆಂಡ್ಸ್. ಇವಾಗ ಸಾಂಬಾರು ಮಾಡಿದ್ರೆ ಬೆಳಿಗ್ಗೆ ಎದ್ದು ತಿಂಡಿ ಮಾಡಬೇಕು ಅಂತ ಏನಿಲ್ಲ, ಮಾಡಬೇಕು. ನಮ್ಮನೆಗೆ ಅಂದ್ರೆ ಹುಡುಗರು ಬೇಗ ಹೋಗ್ತಾರಲ್ಲ, ಅವರು ಬೇಕಾದ್ರೆ ಅನ್ನ ಸಾಂಬಾರು ತುಂಬ ನಮ್ಮ ಯಜಮಾನ ತಿನ್ಬೇಕಲ್ವಾ, ಅವ್ರು ತಿನ್ನಲ್ಲ. ಅವರಿಗೋಸ್ಕರ ಏನಾದರೂ ಮಾಡಬೇಕು. ಏನಿಲ್ಲ, ಉಪ್ಪಿಟ್ಟು ಮಾಡ್ತೀನಿ ಅಷ್ಟೇ. ರವೆ ಇದೆ, ಬನ್ಸಿರವೆ, ಉಪ್ಪಿಟ್ಟು ಮಾಡೋದು. ಹಂಗಾರೆ ತಿಂಡಿ ಇಲ್ಲ. ನೀನು ಆಫೀಸ್ಗೆ ಹೋಗ್ತೀನಿ ಅಂದ್ರೆ ತಿಂಡಿ ಇಲ್ಲ. ಕೈ ಹಿಡಿದ ಮರ ಬಾರಿಸೋ
ಕೆಳಗೆ ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ತೊಗೊಳ್ಳಿ ಮತ್ತೆ ಅಷ್ಟೇ ಬೊಗ್ಗುದೇ ಸಾಕು ಫ್ರೆಂಡ್ಸ್. ತಲೆ ಹಸಿದು ಅದೆಲ್ಲ ಬರ ಯಾಕೆ ವಾತಾವರಣ ನೀರು ಸಾಕ್ತಲ್ಲ ಇದಕ್ಕೆ ತೊಗೊಳ್ಳಿ ಹಾಕಿ ಉಪ್ಪು ಹಾಕಿ ಅಷ್ಟೇ ಫ್ರೆಂಡ್ಸ್. ಹೀಗೆ ಕಾಯಿಸಿ ತೊಗೊಳ್ಳಿ ಜಾಸ್ತಿ ಹಾಕಿದ್ರೆ ಬತ್ತಿ ಬರುತ್ತೆ, ಕಮ್ಮಿ ಹಾಕಿದ್ರೆ ಚೆನ್ನಾಗುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೂ ಇಷ್ಟಿದೆ ಪಲಾವ್. ಇದು ಸಣ್ಣ ಕುಕ್ಕರಲ್ಲಿ ಇಷ್ಟಿದೆ. ಇವಾಗ ನನ್ನ ಮಗಳು ಬಂದು ತಿಂತಾಳೆ, ದೊಡ್ಡವಳು. ಸ್ವಲ್ಪ ನಾನು ಮಾಡೋದೇನು ಬೇಡ ಅಂದ್ಕೊಂಡಿದ್ದೆ, ಬಟ್ ಬೆಳೆಯೂ ಆಗುತ್ತಲ್ಲ ಅಂತ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅಷ್ಟೆ. ಅಯ್ಯೋ ತಲೆ ಸಿಡಿತಾಯಿತ್ತು ಫ್ರೆಂಡ್ಸ್. ಯಪ್ಪ ಯಾಕೆ ಇಷ್ಟು ನೋವು ಏನು. ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಊಟ ಮಾಡಲು ನಾವು ಇನ್ನೂ ರೆಡಿ ಇಲ್ಲ, ಯಾಕಂದರೆ ಮುದ್ದೆ ಮಾಡಬೇಕು ನಾವು. ಕರ್ಬೇವಿನ ಸೊಪ್ಪು ಅದು ಚೆನ್ನಾಗಿರಲಿಲ್ಲ, ಅದಕ್ಕೆ ಹಾಕ್ಲಿಲ್ಲ. ಚೆನ್ನಾಗಿದೆ ನೋಡಿ. ಬೇಳೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸಾಂಬಾರು. ರೆಡಿ ನುಗ್ಗೆಕಾಯಿ ಸಾಂಬಾರು. ಇವಾಗ ಮುದ್ದೆ ಮಾಡೋಣ. ಇದೀನಿ ಫ್ರೆಂಡ್ಸ್, ಮುದ್ದೆ ಕುದೀತಾ ಇದೆ. ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿಬೇಕು. ಆಮೇಲೆ ತಿರುಗಬೇಕು, ಮತ್ತೆ ತಿರುಗಿಬಿಟ್ಟು ಮತ್ತೆ ಇಡಬೇಕು, ಮತ್ತೆ ಕೆಳಗಡೆ ಇಕ್ಕೋಬೇಕು, ತೋಡಿಸ್ಬೇಕು. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ. ಆಮೇಲೆ ಉಂಡೆ ಕಟ್ಟಬೇಕು. ಇದು ಕೆಂಪಂದ್ರಾಗಿ ಮುದ್ದೆ ನೋಡ್ತಿರ್ತೀನಿ ತಿನ್ನೋಣ ಅನಿಸ್ತೈತಿ. ಓಕೆ ಫ್ರೆಂಡ್, ಆಯಿತು. ಮುದ್ದೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸಿಕ್ಕಾಬಿಟ್ಟೆ ತಲೆ ನೋಡ್ತಿದ್ದೆ. ನನಗೆ ಕತ್ತಿನ ಗೊತ್ತಿಲ್ಲ, ಊಟ ಮಾಡಿ ಮಾಡ್ಕೊಂಡ್ರೆ ಸಾಕು ಅನ್ಸ್ತೈತಿ. ನೋಡಿ ಅದು ಏಕ ಪಾತ್ರೆಗಳು ಹಿಂಗಿದೆ ಪಾತ್ರೆ. ಏನು ಮಾಡೋಕತ್ತಿಲ್ಲ. ಓಕೆ ಫ್ರೆಂಡ್ಸ್, ಆಯ್ತು. ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಮುದ್ದೆ ಮಾಡ್ತೀನಿ ಫಸ್ಟ್. ಕಡ್ಡಾನ ದಪ್ಪ ಬಿಡು. ದಪ್ಪ ಬಿಡ್ತೀನಿ, ಬಾಯಿನ ಬಿಟ್ಟಿದ್ದೀನಿ ಹೇಳ್ತಾನೆ. ಹೇಳ್ಕೊ ನೀಟಾಗಿ. ತಲೆನೋವೆಲ್ಲ ಹೋಗ್ಲಿ ಅತ್ತಾಗಿ ಅಂತ ಬೇರೆ ಹೇಳೋದು. ಯಾವುದು ಹಳ್ಳಿ ಭಾಷೆ. ನನಗೆ ಹೇಳ್ತೀಯಾ? ನೀನು ಯಾವ ಮಾತಾಡೋದು ಇವಾಗ? ಬಿಸಿ ಆಯ್ತು ಕಣೆ, ನಿಧಾನ ಕೇಳ್ಕೊಡಲಿ. ನೋಡಿ ಫ್ರೆಂಡ್ಸ್, ಮೂಗಲೆಲ್ಲ ನೀರು ಮೂಗಲ್ಲಿ ಬಾಯಲ್ಲಿ ಎಲ್ಲ ಹೋಗುತ್ತಾವ ಫ್ರೆಂಡ್ಸ್ ನೀರು. ಇವಾಗ ನನ್ನ ಮಗಳಿಗೆ ಬಿಸಿನೀರು ಇಡಿಸ್ತಾ ಇದ್ದೀವಿ ಫ್ರೆಂಡ್ಸ್. ಅವಳಿಗೂ ಕೂಡ ನೆಗಡಿ, ತಲೆನೋವು, ಜ್ವರ. ಅದಕ್ಕೆ ಸ್ವಲ್ಪ ಬಿಸಿ ನೀರಿಗೆ ಅಮೃತಾಂಜನ ಹಾಕಿ ಇಡಿಸ್ತಾ ಇದ್ದೀವಿ. ನಂದು ಹಿಡ್ಕೊಂಡಿದ್ದಾಯಿತು, ಇವ್ರದ್ದು ಹಿಡ್ಕೊಳ್ಳಿ. ಸ್ವಲ್ಪ ತಲೆ ಎಲ್ಲ ಭಾರ ಕಮ್ಮಿ ಆಗುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್.
ನಾನೀಗ ಬೆಳಿಗ್ಗೆ ಟೀ ಕಾಯಿಸಿದ್ದೀನಿ ಆಲ್ರೆಡಿ. ಇವಾಗ ಆಫ್ ಮಾಡಿದೆ ಗ್ಯಾಸ್. ಈ ಕಡೆ ದೋಸೆ ಒಯ್ತಾ ಇದ್ದೀನಿ. ಮನೆಯವ್ರು ಇವತ್ತು ಆಫೀಸ್ ಹತ್ರ ಹೋಗ್ಬೇಕು. ಅದಕ್ಕೆ ದೋಸೆ ಒಯ್ತಾ ಇದ್ದೀನಿ. ಅವ್ರು ಆಲ್ರೆಡಿ ತಿಂದ್ಬಿಟ್ರು. ಟೈಮ್ ಆಗುತ್ತೆ ಬೇಗ ಬೇಗ ಅಂತ. ನುಗ್ಗೆಕಾಯಿ ಸಾಂಬಾರು ಇತ್ತಲ್ಲ, ಅದಕ್ಕೆ ನೀರು ದೋಸೆ ಹಾಕಿದೆ. ಮತ್ತು ಬೇರೆ ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದು ಮಾಡಿಕೊಂಡೆ. ಟೀ ರೆಡಿ. ಟೀ ಕಾಯ್ತು ಎಷ್ಟೊತ್ತಾಯ್ತು ಹೇಳಿ ಫ್ರೆಂಡ್ಸ್. ನಾನು ಯಾವಾಗಲೇ ಕಾಯ್ತಿಕ್ಕಿದ್ದೀನಿ. ಇವ್ರು ಬಂದು ಇವಾಗ ಆಯ್ತು ನಮ್ಮ ಟೀ ಅಂತ ಯಾವ್ದಾದ್ರು ತಗೊಂಡು ಗುಡ್ ಮಾರ್ನಿಂಗ್ ಅಂತ ಹೇಳಿ ಇದನ್ನು ಕುಡಿದೀನಾ? ಏನು ಮಾಡಿದ್ದೀರಾ? ದೋಸೆ ಮತ್ತು ಕಾಯಿ ಸಾಂಬಾರು ಕಾಂಬಿನೇಷನ್ ಇತ್ತು. ಚೆನ್ನಾಗಿ ಹ್ಞೂ ನಾಳೆ ದೋಸೆ ಗಂಟು ಚಟ್ನಿ, ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ಆ ಥರ ಮಾಡ್ತೀನಿ. ಇವಾಗ ಹಿಂಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಐಸ್ ಕ್ರೀಮು. ನೋಡಿ, ಇದು ಏನಿಲ್ಲ, ಇದು ಸ್ಟ್ರಾಬೆರಿ. ನೋಡಿ ಮತ್ತೆ ಎರಡು ವೆನಿಲ್ಲ. ಇದು ವೆನಿಲ್ಲನಾ? ಏನಿದು? ವೆನಿಲ್ಲ ಅಲ್ಲ, ಕೆಳಗಡೆ ನೋಡಿದ್ದೆ ಅದೇನೆ ಬಟರ್ ಸ್ಕಾಚು. ಸಾರಿ, ಇದು ಬಟರ್ ಸ್ಕಾಚು, ಇದು ವೆನಿಲ್ಲ, ಇದು ಬ್ಲ್ಯಾಕ್, ಇದು ವೆನಿಲ್ಲ. ಅದು ವೆನಿಲ್ಲ. ಇದು ಬಟರ್ ಸ್ಕಾಚ್. ಇದು ಬಟರ್ ಸ್ಕಾಚ್. ನೋಡಿ ಇಲ್ಲಿ ನೋಡಿಲ್ಲ ಏನು ಹೆಸರಿದೆ ಹೇಳಿ. ಅದೇ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಎಷ್ಟೈತಿ ಎಲ್ಲ. ಇದರಲ್ಲಿ ಏನುಂಟು? ಇದು ದೊಡ್ಡದು ಫ್ಯಾಮಿಲಿ ಐಸ್ ಕ್ರೀಮ್. ಇವೆಲ್ಲ ಅವಾಗ ತರ್ತಿದ್ವಿ ನಾವು. ನೋಡಿ ಫ್ರೆಂಡ್ಸ್, ಅವಾಗೆಲ್ಲ ನಾವು ಎಷ್ಟು ತಿಂತಿದ್ವಿ. ಓಕೆ, ಅಕ್ಕಿ ತೊಳಿಬೇಕು, ಮತ್ತೆ ಆಮೇಲೆ ಸಿಗ್ತೀವಿ. ಟೀ ಕಾಯಿಸೋಣ ಫ್ರೆಂಡ್ಸ್. ಇವಾಗ ಟೀ ಯಜಮಾನರಿಗೆ ಟೀ ಬೇಕಂತ. ರೆಡ್ ಲೇಬಲ್ ನೋಡಿ. ಇವಾಗ ರೆಡ್ ಲೇಬಲಲ್ಲಿ ಟೀ ಮಾಡೋದು. ಅದೇ ಕಾಫಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲ ಮಮ್ಮಿ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾನು ಇವಾಗ ಚೆನ್ನಾಗಿದ್ದೀನಿ. ಯಾವಾಗಲೂ ಹುಷಾರಿಲ್ಲ ಅಂತ ಹೇಳಿ ರಾತ್ರಿ ಕೂಡ ಎಲ್ಲ ಸ್ಟೀಮ್ ತೊಗೊಂಡೆ ಅಮೃತ ಜನಕ್ಕೊಂಡು. ಇವಾಗ ಬೆಟರ್. ಅದಕ್ಕೆ ಮತ್ತೆ ಹೋಗಿ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಮಳೆಯಲ್ಲಿ.
ಮಳೆ ಬರ್ತಾ ಇದೆ ಹೊರಗಡೆ ಎಲ್ಲ. ತಲೆ ಸ್ನಾನ ಮಾಡಿದ್ದೀನಿ, ಬಾಚಿಲ್ಲ, ಹಿಂಗೆ ಕಟ್ಕೊಬಿಟ್ಟಿದ್ದೀನಿ. ಫಸ್ಟು ಟೀ ಕಾಯಿಸ್ಕೊಳ್ಬೇಕಮ್ಮ ಮನೇಲಿ, ಹಾಗೆ ನಾವು ಕುಡಿಬೇಕು. ಸಕ್ಕರೆ ಹಾಕಿಲ್ಲ. ಇನ್ನೂ ಇವಾಗ ಇಟ್ಟಿದ್ದೀನಿ. ನಾವು ಸಕ್ಕರೆ ಹಾಕ್ತಿಲ್ಲ ಮರ್ತು. ನಾನು ಹೇಳಿದೆ ನಾನು ಟೀ ಸೊಪ್ಪು ಇದು 2 ದಿನನೂ ಬರಲ್ಲ ಇದು ಟೀ ಸೊಪ್ಪು ಅಂತ. 1/4 kg ಟೀ ಸೊಪ್ಪು, ಅರ್ಧ kg ತಂದಿರ್ಬೇಕಿಲ್ಲ ನಮ್ಮ ಮನೆಯಿಂದ. ಅಂದರೆ 2 ಪ್ಯಾಕೆಟ್ ತರಬೇಕು. ಅದೇ 1/4 kg 2, ಅರ್ಧ kg ಆಗುತ್ತೆ. ಸಕ್ಕರೆ ಹಾಕ್ತೀವಿ ರೀ. ನೀವು ಮರ್ತು ಹೋಗ್ತೀರಾ ನೋಡಿ ಫ್ರೆಂಡ್ಸ್, ಮಗು ಬಂದೈತೆ ಅಂದರೆ ವಯಸ್ಸಾಯ್ತು ಅಂತ ನನಗೆ. ಅಲ್ಲ, ಅವತ್ತು ನಿನ್ನ ಸಕ್ಕರೆನೇ ಹಾಕಿರ್ಲಿಲ್ಲ, ವ್ಲಾಗ್ ಮಾಡ್ತಾ ಅದಕ್ಕೆ. ಹಂಗೆ ತಗೊಂಡು ಕೊಟ್ಟಿದ್ದ. ಅದಕ್ಕೆ ಇವಾಗ ಹೇಳ್ತಿರೋದು. ಅದಕ್ಕೆ ಒತ್ತಿ ಹೇಳ್ತಿದ್ದಾರೆ ನಮ್ಮ ಮೇಡಮ್ ಅವರು. ಇದು ಕುದ್ದು 3 ಗ್ಲಾಸ್ ಆಗಬೇಕು. ಉಪ್ಪಣ ಬಂತಿ ಹಿಂಗೆ ಮುಂದೆ ನಿಂತುಕೊಂಡೆ ಉಕ್ಕಿಸ್ಬಿಡ್ತೀನಿ. ಇದು ತಪ್ಪಲೆ ಚಿಕ್ಕದಾಗಿದೆಯಲ್ಲ, ಇಷ್ಟೇ ಇರುತ್ತೆ. ಕೂದಲು ಕೊಟ್ಬಿಟ್ಟು ತಗೊಂಡ್ರದು ತಪ್ಪಲೆ 2. ಹ್ಞೂ, ಅದೇ ಕೂದಲು ಕೊಟ್ಟು ತಗೊಂಡಿರೋದು. ನಮ್ಮಮ್ಮ ಮನೆಗೆ ಸಣ್ಣ ತಪ್ಪಲೆಗಳಿದ್ವಾ, ನಾನು ಅದೇ ಥರದ ತಪ್ಪಲೆಗಳು ನನಗೂ ಕೊಡ್ಸಮ್ಮ ಅಂತ ಅಂದ್ಬಿಟ್ಟು ಕೂದಲು ಕೊಟ್ಟಿದ್ದೆ. ನಮ್ಮಮ್ಮ ಮನೆ ಹತ್ರ ಬಂದಾಗ ತಗೊಂಡ್ಬಿಟ್ಟು ಅದೇ ಥರ ತಪ್ಪಲೆನೆ, ಅಂದರೆ ಅವ್ರದ್ದೊಂಥರ ಡಿಸೈನ್ ಐತೆ, ನಮ್ದು ಈ ಥರ ಬಟ್ಲು ಥರ ಹಿಂಗೆ. ನಾನು ಟೀ ಕಾಯಿಸೋಕ್ಕೆ ಹಾಲು ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಮಿಕ್ಕಿದ್ರೆ ತೆಗ್ದಿಕ್ಕಾಕೋದಕ್ಕೆಲ್ಲ ಚೆನ್ನಾಗಿ ಹೋಗ್ಬಿಟ್ಟಿದ್ದೀನಿ. ನನಗೆ ದೊಡ್ಡದಕ್ಕಿಂತ ಚಿಕ್ಕದೇ ಇಷ್ಟ ನನಗೆ. ಅದಕ್ಕೆ ಎಲ್ಲ ಗಂಟು ಕಟ್ಟಿ ಚೀಲದಲ್ಲಿ ರೂಮಲ್ಲಿ ಇಟ್ಟಿದ್ದೀನಿ, ತೊಳೆಯೋಕೆ ಕಷ್ಟ ಅಂದ್ಬಿಟ್ಟು. ಇವಾಗ ಅಡುಗೆ ಮಾಡ್ಕೊಂಡು ತಿನ್ನೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು. ಯಾವ ಫ್ರೆಂಡ್ಸ್ ಬರೀ ತೆಗಿಯೋದು, ವರ್ಷಕ್ಕೆ 2-3 ಸರಿ ತೆಗಿಯೋದು, ಅಲ್ಲೇ ತೆಗಿಯೋದು ಮತ್ತೆ ತೊಳೆಯೋದು, ಮತ್ತೆ ಅಲ್ಲೇ ಹಂಗೆ ಜೋಡಿಸೋದು, ಮತ್ತೆ ಧೂಳು ಹೋಗ್ತವೆ, ಮತ್ತೆ ತೆಗಿಯೋದು, ತೊಳೆಯೋದು, ಜೋಡಿಸೋದು. ಆದ್ರೆ ನೀನು ಒಂದು ಅಡುಗೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಈ ಸಂಪತ್ತಿಗೆ ಏನಕ್ಕೆ ಅಲ್ಲಿ ಇಟ್ಕೋಬೇಕು, ಜೋಡಿಸ್ಕೋಬೇಕು ಅಂತ ಸ್ಟೀಲ್ ಬಾಕ್ಸ್ಗಳು ಅಷ್ಟೇ 3 ಮಾತ್ರ. 3 ಇನ್ನೊಂದು ಅಲ್ಲೇ ಐತೆ, 1 ಮತ್ತೆ 1 ತಗೊಂಡಿದ್ದೀನಿ. ಸ್ಟೀಲ್ ಬಾಕ್ಸ್ಗಳು ಏನಂದ್ರೆ ಕೈ ಯಾವಾಗಲೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಮುಟ್ಟಿದ್ರೆ ಕೈ ಮಾರ್ಕ್ಗಳೆಲ್ಲ ಹಂಗೆ ಇರ್ತವೆ. ಅದಕ್ಕೆ ಸ್ಟೀಲ್ ಬಾಕ್ಸ್ ಕೂಡ ಎತ್ತಿಟ್ಟಿದೆ. ಇವಾಗ ಈ ಡಬ್ಬಗಳಿಗೆ ಶಿಫ್ಟ್ ಆಗಿದ್ದೇವೆ. ಏನೋ ಒಂದೊಂದ್ಸರಿ ಒಂದೊಂಥರ, ಇನ್ನು ಮುಂದಕ್ಕೆ ಏನೇನು ಬರ್ತಾವ ಗೊತ್ತಿಲ್ಲ. ತಾಮ್ರದ್ದು ಬಂದ್ಬಿಡ್ತು. ಅವು ಬರ್ತವೆ, ಅವಾಲೆ ಬಂದವ್ರೆ. ಎಷ್ಟು ರೇಟ್ ಗೊತ್ತಾಗ ಅವಾಗೆಲ್ಲ ಮೂಲೆ ಹಾಕಾರ ಅವನ್ನ ಯೂಸ್ ಮಾಡ್ದೇನೆ. ಇವಾಗ ಅವೇ ಫ್ಯಾಷನ್ ಆಗಿದ್ದಾವೆ. ಎಲ್ಲ ಅದರಲ್ಲೇ ಅಡುಗೆ ಮಾಡಬೇಕು, ಅದರಲ್ಲೇ ನೀರು ಕುಡಿಬೇಕು ಅಂತ. ನಾವು ಅವಾಗ ಬಳಸ್ತಾನೆ ಇರಲಿಲ್ಲ ಅವನು. ನಮ್ಮ ಅಪ್ಪ ಮನೆಗೆ ನನ್ನಷ್ಟು ಉದ್ದನೇ ಕೊಳಗಾಯ್ತು ಫ್ರೆಂಡ್ಸ್, ದೊಡ್ಡ ಕೊಳಗಾಯ್ತು. ಅಂದರೆ ಅವಾಗ ಅದೇನೋ ಕಪ್ಲೆ ಹೊಡೆಯೋರು ನೀರಿಗೆ, ಅಂದರೆ ನೀರು ಎತ್ಬಿಡೋದು ತುಂಬಿಟ್ಟು ಹೊಲಕ್ಕೆ ಹಿಂಗೆ ಅದನ್ನ ಉಯ್ಯರಂತೆ. ಆ ಥರ ಅದಕ್ಕೆ ಯೂಸ್ ಮಾಡೋಕ್ಕೆ ಅಂತ ದೊಡ್ಡ ಕೊಳಗ ತಗೊಂಬಂದಿದ್ರು. ಆ ಕೊಳಗ ನಾನು ಮದುವೆ ಆಗಿ ಮಕ್ಕಳಾದ್ಮೇಲೆ ಕೂಡ ಇತ್ತು. ಆಮೇಲೆ ನಮ್ಮ ಅಪ್ಪರೆಲ್ಲ ಬೆಂಗಳೂರು ಶಿಫ್ಟ್ ಆಗಿದ್ರಲ್ಲ, ಅದನ್ನ ಇನ್ನೇನಕ್ಕೆ ಅದು ಯೂಸ್ ಮಾಡಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನು ಗುಜರಿ ಅಂಗಡಿಗೆ ಹಾಕ್ಬಿಟ್ಟು ಚೊಂಬು ತಂದ್ಬಿಟ್ಟು ಅವ್ರೆ. ಅಂದರೆ ಚೊಂಬಂದು ಸಾಕು, ಇನ್ನು ಮಿಕ್ಕಿದ ದುಡ್ಡು ತಗೊಂಡು ಇದಕ್ಕೊಂದು ಗುರ್ತಿಗೆ ಒಂದು ಇರಲಿ ಅಂದ್ಬಿಟ್ಟು ದೊಡ್ಡ ಕೊಳಗ ಮಾರ್ಬಿಟ್ಟು ಚಿಕ್ಕ ಚೊಂಬು ತಗೋದು ನೆನಪಿಗೆ ಅಂತ ಅಂದ್ಬಿಟ್ಟು. ಇವಾಗ ಅದೇ ಕೊಳಗ ಇದ್ದಿದ್ರೆ ಎಷ್ಟು ವ್ಯಾಲ್ಯೂ ಇರೋದು. ಅಪ್ಪ ಸುಮ್ಮನೆ ಅದನ್ನ ಇಟ್ಕೊಂಡು ಇನ್ನೇನು ಮಾಡಲಿ, ಅವು ಹಳೆಯ ನೆನಪು ಎಲ್ಲ ಇರಬೇಕು. ಇವಾಗ ಹಂಗೆಲ್ಲ ಇಲ್ಲ. ಐತೆ ಹಳದ್ದು ಒಂದು ಕೊಟ್ಟಿಗೆ ಇಕ್ಕೈತೆ ಇದ್ರಾಗೆ. ಅದೇ ಅದು ಏನೋ ಕೊಟ್ಟಿಗೆ ತಾನೆ, ಕೊಟ್ಟಿಗೆ ಅಲ್ಲ ಅಟ್ಟ, ಬಾಕ್ಸ್ ಒಳಗಡೆ ಇರ್ತದಲ್ಲ ಬಾಕ್ಸ್ ಕೊಟ್ಟಿಗೆ ಎಲ್ಲ ತಮ್ಮರ್ದು ಅಟ್ಟ ತಿಮ್ಮಚ್ಚಿದಿತ್ತಲ್ಲ ಅಟ್ಟ
ತಿಮ್ಮಜ್ಜಿ ಎಲ್ಲ ಈ ಥರ ಆಯಿತು ಅಂತಾರೆ. ನೋಡಿ ಫ್ರೆಂಡ್ಸ್, ಪೆಟ್ಟಿಗೆ ತಗೊಂಡೋಗಿ ಕೊಡ್ಕೆ ಮಾಡಿದಳ ಮಗಳು. ಕೊಡ್ಕೆ ಲಿಕ್ಕಿತ್ತಲ್ಲ, ನಾನು ಎಲ್ಲ ನಮ್ಮ ಅಜ್ಜಿ ಮನೆಗೆ ಹೇಳ್ತಿರೋದವಳು. ನಮ್ಮ ಅಜ್ಜಿ ಮನೆಗೆ ಕೂಡ ಕೊಡ್ಕೆ ಇಲ್ಲ, ಮನೆ ಒಳಗಡೆ ಅಂತದು. ಕೊಡ್ಕೆ ಲಿಕ್ಕಿತ್ತಲ್ಲ ಮನೆ ಒಳಗಡೆ, ಬೀಗ ಹಾಕೋದು, ಕೊಡ್ಕೆಗೆ ಬೀಗ ಹಾಕೋದು. ಆಮೇಲೆ ಏನು ಅಂತ ನಾನು ಅಂದ್ಕೊಂಡು ಪೆಟ್ಟಿಗೆ ಅಂತ ಪೆಟ್ಟಿಗೆನ ಕೊಡ್ಕೆ ಮಾಡೋದು ನಮ್ಮ ಮಗಳು. ನಾಗಜ್ಜಿ ಮನೆ ಪೆಡ್ಕೆ ಒಳಗಡೆ ಎಲ್ಲ ಇಕ್ಕೈತೆ ತಾತ ಅದ್ರಾಗ. ಅವು ಹಳೆವೆಲ್ಲ ಕಬ್ಬಣದವು. ಅದೇ ಫ್ರೆಂಡ್ಸ್, ಕುಜ್ಜಿಗೆ ಮತ್ತೆ ಸುತ್ತಿಗೆಗಳು, ಸೆಲಕೆ, ಕೊಡ್ಲಿ, ಹಳೆವು ಏನೇನು ದೊಡ್ಡದ್ದು ನೇಗ್ಲು. ಹೊಲಕ್ಕೆ ಏನೇನೆಲ್ಲ ಯೂಸ್ ಮಾಡ್ತಿದ್ವು ಅವೆಲ್ಲ ಎತ್ತಿ ನಮ್ಮ ಅಪ್ಪ ಅವಾಗ ಇನ್ನೇನು ಬೆಂಗಳೂರಿಗೆ ಬಂದ್ವಲ್ಲ, ಅಲ್ಲೆಲ್ಲ ಇನ್ನು ತುಕ್ಕಿಡಿ ತಗೊಂಡ್ಬಿಟ್ಟು ಅವನ್ನ ಒಂದು ಬಾಕ್ಸ್ ಅಂದ್ರೆ ಪೆಡಿಕೆ, ಮರದ ಪೆಡಿಕೆ ಇತ್ತು, ಅದ್ರೊಳಗಡೆ ಎಲ್ಲ ಇಟ್ಬಿಟ್ಟು. ಅಂದ್ರೆ ನೇಗ್ಲೆಲ್ಲ ಇಕ್ಕಾಗಲ್ಲ, ಇವು ಮಾತ್ರ ಕಬ್ಬಣದ ಸಾಮಾನು ಏನಿತ್ತು ಅದೆಲ್ಲ ಇವಾಗ್ಲೂ ಇದಾವೆ. ಊರಿಗೆ ಹೋದ್ರೆ ನೋಡ್ಬೋದು. ಟೀ ಆಯ್ತು. ಟೀ ಕಾಯಿಸ್ತಾ ನಮ್ದು ಇಷ್ಟು ಮಾತುಕತೆ. ಟೀ ಆಯ್ತು, ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ. ಫ್ಯಾನ್ ಬಿಚ್ಚಿಟ್ಟಿದ್ದು ಟೀ ಕುಡಿಯೋದ ಬಿಬ್ಬಿ ನೋಡು ಏನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆ ಮಲ್ಕೊಂತವ್ರು. ಟೀ ಕುಡಿ ಬಾ. ಬಾ, ಎಣ್ಣೆ ಹಾಕ್ತೀನಿ ಆಮೇಲೆ. ಬೇವಿನ ಸೊಪ್ಪು ಕಟ್ಟಿದ್ದ ಬೇಗ ಬಾ. ಟೀ ಆರುತ್ತೆ, ಮಳೆ ಬರ್ತದೆ, ಬೇಗ ಆಗ್ತದ ಬಾ. ಬೇವಿನ ಸೊಪ್ಪು ಕಟ್ಟಬೇಕು. ನೀ ಕಟ್ಟಪ್ಪ, ಕಣ್ಣು ಬೆಗರಿಸ್ತೀರಾ? ಕಟ್ಟು. ನೋಡಿ ಫ್ರೆಂಡ್ಸ್, ಬೇವಿನ ಸೊಪ್ಪು ಕಟ್ಬೇಕು ಅಂದ್ರೆ ಇವು ಹಿಂಗ್ ಯಾಕೆ ಹೋಗುತ್ತೆ. ನಾನೇನೋ ಇವ್ರಿಗೆ ಕಟ್ಟಕ್ಕೆ ಹೇಳ್ತೀನಿ ಏನೋ ಅನ್ನೋ ಥರ. ನೀವೇ ಕಟ್ರಿ ನೋಡೋಣ. ನಮ್ಮಮ್ಮ ಬೇವಿನ ಸೊಪ್ಪು ಕಟ್ಟೆ. ಎಸ್, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೊತ್ತಿಗೆ ಎಂಡ್ ಮಾಡ್ತೀನೋ ಗೊತ್ತಿಲ್ಲ. ಇದೆಲ್ಲ ನಾನೇ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಬರೆಯೋದಕ್ಕೆ ನಾನು ಹೋಗ್ಬೇಕಾ? ಇವರು ಬರೀ ಬಿಸಿಲಿ, ಇವರು ಅವ್ರು ನಿದ್ದೆ ಮಾಡೋ ಬಿಸಿ ಇಲ್ಲ ಅವರು. ನಮ್ಮ ದೊಡ್ಡವ್ರು ಇನ್ನೂ ಇವಾಗ ಬಸ್ಸು ಹತ್ತಿದ್ದಾರೆ. ಇದೆಲ್ಲ ನಾನೇ ಮಾಡಬೇಕು. ನನಗೇನು ಬೇಜಾರಿಲ್ಲ ಫ್ರೆಂಡ್ಸ್ ಇದೆಲ್ಲ ಮಾಡ್ಕೊಳಕ್ಕೆ. ದೇವ್ರಿಗೆ ಅಂದರೆ ಆರಾಮಾಗಿ ಎಲ್ಲ ಮಾಡ್ತೀನಿ. ಇನ್ನೊಂದು ನನಗೆ ನಾನು ಒಂದು ಹೂವು ಆಗಲಿ ಏನೇ ಆಗಲಿ ಕಟ್ಟಿ ಮುಡ್ಕೊಳಕ್ಕೂ ಕಷ್ಟ ನನಗೆ. ದೇವ್ರಿಗಾದ್ರೆ ಕಟ್ಬಿಟ್ಟು ಹಾಕೋಣಪ್ಪ ಚೆನ್ನಾಗಿ ಕಾಣುತ್ತೆ ಅಂತ ಅದಕ್ಕೆಲ್ಲ ರೆಡಿ ಮಾಡ್ತೀನಿ ದೇವ್ರಿಗೆ. ನನಗೆ ಮಾಡ್ಕೊಳಕ್ಕೆ ಕಷ್ಟ. ನನಗೆ ಬಿಡತ್ತೆ ಇವಾಗ ಇನ್ನೇನಾಗಬೇಕಾಯ್ತು ಅಂತ ಸೋಂಬೇರಿ ಬಿದ್ದು ಬಿಡ್ತೀನಿ. ಇದೆಲ್ಲ ಪಟ್ಟ ಅಂತ ಕಟ್ಟಬೇಕು. ಹೆಂಗ್ ಕಟ್ತೀನಿ ಅಂದ್ರೆ 2 ಕೈ ಇರೋ 4 ಕೈ ಸೇರಿಸಿದ್ರೆ ಹೆಂಗೆ ಪಟ ಆಗುತ್ತೋ ಆ ಥರ ಕಟ್ಟಬೇಕು. ನಾನೇನು ಹೇಳಿದೆ? 2 ಕೈ ಸೇರಿಸಿದೆ 4 ಕೈ ಅಂದ್ರೆ 4 ಕೈ ಸೇರಿದ್ರೆ ಎಷ್ಟು ಫಾಸ್ಟಾಗಿ ಕಟ್ಟೋದಾಗುತ್ತೋ ಆ ಥರ 2 ಕೈಯಲ್ಲೇ ಫಾಸ್ಟಾಗಿ ಕಟ್ಟಬೇಕು. ಇದು ನಾಳೆ ಮಂಗಳವಾರಕ್ಕೆ ಫ್ರೆಂಡ್ಸ್. ಮಂಗಳವಾರ ಓಂ ಶಕ್ತಿ ಅಮ್ಮನವ್ರ ಪೂಜೆಗೆ. ಕಣ್ಣಿಗೆ ಬಿಡಬೇಡ್ರಿ, ಕಣ್ಣು ನನಗೆ ಇವಾಗಲೇ. ಓಕೆ ಫ್ರೆಂಡ್ಸ್, ಆಯ್ತು. ಇದು ಪಟ ಎಲ್ಲ ಕಟ್ಕೊಂತೀನಿ. ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಈಗ ಆಯ್ತು ಫ್ರೆಂಡ್ಸ್, ಎಲ್ಲ ಬೇವಿನ ಸೊಪ್ಪು ಕಟ್ಟಿದ್ದು, ಹೂವು ಇರಿಸಿದ್ದು ಎಲ್ಲ ಆಯ್ತು. ಈಗ ಊಟ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನಡೀರಮ್ಮ ಬೇಗ ಹೊಟ್ಟೆ ಸಿಗ್ತೈತೆ.
ಹೋಗ್ರಿ ನೀರ್ ಬಗ್ಗಿಸ್ಕೋದ್ ಕ್ಯಾನ್ಗೆ. ಅಯ್ಯೋ ಇವ್ರ ಅವತಾರ ಕೂಡ ನನ್ನ 2 ಕಣ್ಣಿಂದ ನೋಡಬೇಕು. ಇವತ್ತೇ ಮುದ್ದೆ ಮಾಡು ಅಂತ ಹೇಳಿದ್ರು. ಕೊಡಮಿ ತಟ್ಟೆ ಕೊಡೋ. ಅವಾಗಿನ ಸೊಂಟ ನಮಸ್ಕೊಂಡು ಬೇಬಿ ಸೊಪ್ಪು ಹೂವ ಎಲ್ಲ ತಗೊಂಡು ಏರ್ಸಿ ಏನ್ ಗುಚ್ಚು ಗುಚ್ಚು ಬನ್ನಿ ಫ್ರೆಂಡ್ ಊಟ ಮಾಡೋಣ. ನಾವು ಮಾಡ್ತಾ ಇದ್ದೀವಿ. ಸಾಂಬಾರ್ ಸಕದಾಗೈತೆ. ಯಾರು ಹೇಳಿಲ್ಲ, ಅದಕ್ಕೆ ನಾನೇ ಹೇಳ್ತಾ ಇದ್ದೆ. ನೋಡಿ ಫ್ರೆಂಡ್ಸ್ ಎಷ್ಟು ಟಿಕೆಟ್ ನೋಡಿ. ಬಸ್ ಟಿಕೆಟ್ ಎಲ್ಲ ನಮ್ಮನೆಗೆ ಇದಾವೆ. ಇಲ್ಲಿ ಈ ಅಪ್ಪ ಬಂಡೆಲ್ಲ. ನನ್ನ ಮಗಳು ಫಸ್ಟ್ PUC ಓದುವಾಗ ಹಿಂಗೆ ಟಿಕೆಟ್ ಕುಡಿತಿದ್ಲು. ಸೆಕೆಂಡ್ PUC ಓದುವಾಗಲೂ ಹಿಂಗೆ ಟಿಕೆಟನ್ನು ಕುಡಿಸಿ ಎಲ್ಲ ಲಾಸ್ಟಿಗೆ ಎತ್ತಿಡ್ತಿದ್ಲು. ಇವಾಗ ಕೋಚಿಂಗ್ ಹೋಗ್ತಿದ್ದಾಳೆ. ಇವಾಗಲೂ ಕೂಡ ಹಿಂಗೆ ಕುಡಿಕಿದ್ದಾಳೆ. ಎಷ್ಟು ಟಿಕೆಟ್ ಆಗಿದ್ದಾವೆ, ಇನ್ನೂ ಪೂರ್ತಿ ಮುಗ್ದಿಲ್ಲ ಕೋಚಿಂಗ್ದು. ಅಷ್ಟಕ್ಕೆ ಎಷ್ಟು ಟಿಕೆಟ್ ಆಗ್ಯಾವ ಒಂದು ಆಡು. ಇವರಿಗೆ ಇನ್ಮೇಲೆ A4 ಶೀಟ್ ತಂದು ಕೊಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲೇ ಬರೀಬೋದಲ್ವಾ ಫ್ರೆಂಡ್ಸ್ ಲೆಕ್ಕ. ಅದು ಏನೇ ಆಗಲಿ ಹೋಮ್ವರ್ಕ್ ಥರ ಏನೇನು ಇರುತ್ತೋ ಮನೆ ಇವ್ರ ಲೆಕ್ಕ ವೇಸ್ಟ್ ಆಗಲಿ ಅಂದರೆ ಲೆಕ್ಕ ಏನದು ಅಂತಾರೆ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಇದರಲ್ಲೇ ಮಾಡ್ಬೋದು ಇವರು. ಯಾಕಂದ್ರೆ ಅಷ್ಟು ಚಿಕ್ಕದಾಗಿ ಬರೆದು ಎಲ್ಲ ಗೋಡೆಗೆಲ್ಲ ಅಂಟಿಸಿರ್ತಾರೆ ಅವರು. ಹಾಗಾಗಿ ಇದರಲ್ಲೇ ನೋಡಿ, ಇಲ್ಲೇ ಇದರಲ್ಲೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ನನ್ನ ಟಿಕೆಟಲ್ಲಿ. ಹೌದಲ್ಲ, ನಂಗೆ ಇವಾಗಲೇ ಗೊತ್ತಾಗಿತ್ತು. ಆಮೇಲೆ A4 ಶೀಟ್ ಕ್ಯಾನ್ಸಲ್. ಇವನ್ನೇ ಜೋಡಿಸ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಲೆಕ್ಕ ಬರೀಬೋದು. ಅವ್ಳು ಬರೆಯೋದು ನೋಡಿ ಇಷ್ಟು ಚಿಕ್ಕದು ಸಾಲಲ್ವಾ, ಇದಕ್ಕೆ 1-2-3 ಪ್ರಾಬ್ಲಮ್ ಬರೀಬೋದು. ದೇವ್ರೆ ಮಗಳೇ, ಈಗ ಕುಡಿತಂಗೆ ದುಡ್ಡು ಕುಡಿಸ್ಬಿಡುವ. ಫ್ರೆಂಡ್ಸ್, ನಮ್ಮ ಅಮ್ಮ ಹೇಳ್ತೈತೆ ಬೇರೆಯವರೆಲ್ಲ ಏನೇನ ಕುಡಿತಾಳೆ, ನಮ್ಮ ಮಗಳು ಟಿಕೆಟ್ ಕುಡಿಸ್ತಾಳೆ ಅಂತ. ನೋಡಿ ಆಯ್ತು, ಇದೇ ಥರ ರಾಶಿನಿಂದು ಡಿಸ್ಕನೆಕ್ಟ್ ಮಾಡ್ಬಿಡು. ಎಲ್ಲ 500 ಇರುವತ್ತು. ಯಾವ್ದನ ಒಲೆಗಿದೆ ಮಾಡಿರುವ ಲೋಟಸ್ ವರಲಕ್ಷ್ಮಿ ಅಂತ ಲೋಟಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇವು ದೀಪ ಇಡ್ತೀನಲ್ಲ ಫ್ರೆಂಡ್ಸ್, ಇದು ಆ ಕಡೆ ಈ ಕಡೆ ಹಳೆ ಕಂಬ ಕಾಲೆ ಕಂಬ ಅದು ಮತ್ತೆ ಹೋಗ್ತದೆ.
ದೀಪಾವಳಿ ಕಂಬ ಇಟ್ಟಾಗ ಇಲ್ಲಿ ಸೆಂಟ್ರಿಗೆ ದೀಪಾವಳಿ ಕಂಬ ಬರುತ್ತೆ. ಸುತ್ತ ಒಂದು ಹೂವು ಇಟ್ಟಿಲ್ಲ ಅಂದ್ರೂ ಕೂಡ ಹಂಗೆ ಚೆನ್ನಾಗಿ ಕಾಣುತ್ತೆ. ಆದರೆ ನಾನು ಹೂವು ಇಡ್ತೀನಿ, ಯಾಕಂದರೆ ಇಡಬೇಕಲ್ವ. ಕಟ್ಟೆ ಥರ ಇರುತ್ತೆ. ಇದು ಸೆಂಟ್ರಲ್ಲಿ ಇದು ಇಟ್ಟಾಗ ನೋಡಿ ಯಾವ ಥರ ಕಾಣುತ್ತೆ. ಅದಕ್ಕೆ ಇದು ರೆಡಿ ಮಾಡ್ಕೊಂಡೆ. ಟೈಮ್ ಬಂದು ಆಲ್ರೆಡಿ 11:15 ಆಯಿತು. ನೋಡಿ ಫ್ರೆಂಡ್ಸ್, ಟೈಮ್ ಬಂದು 11:45. ನಾವು ಒಂದ್ಸತಿ ಡ್ಯಾನ್ಸಿಗೆ ಸೇರಿದಾಗ ಇದನ್ನ ಮಾಡ್ರಿ ಅಂದಿದ್ರು ಗೊತ್ತಾ? ಹೆಂಗೆ ಕೊಡಿಲಿ ಈ ಥರ ಮಾಡ್ಕೊಂಡು ಹೋಗೋದಲ್ವಾ? ಅಲ್ಲ, ಹಂಗೂ ಬರುತ್ತೆ ತಿರುಗಿಸಕ್ಕೆ. ನೋಡ್ರಿ ಹಿಂದೆ ಹೋಗಿ ಸ್ವಲ್ಪ ಹೀಗೆ ಹೊರಗಡೆಗೆ ಹೋಗ್ತೀನಿ. ಕಾಣುತ್ತೆ ನನಗೆ ಇಲ್ಲಿ. ನೋಡಿ ಹೀಗಿರುತ್ತೆ. ಇವಾಗ ಹಿಂಗಿರುತ್ತಲ್ಲ, ಹೀಗೆ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಟುಡೇ ವಿಡಿಯೋ ಇಷ್ಟು. ಇವತ್ತಿನ ಡೇ ಏನೆಲ್ಲ ಆಗುತ್ತೋ ಅದನ್ನು ಆದಷ್ಟು ಎಲ್ಲ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.